ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ವೀಕ್ಷಕರೇ, ನಾಳೆ ತುಳಸಿ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಹಾಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ರತ್ನಧಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರಾಶಿಯವರು ಯಾವ ರತ್ನವನ್ನ ಯಾವ ಸಮಯದಲ್ಲಿ ಯಾವ ದಿನ ಯಾವಾಗ ಧರಿಸ್ಕೊಳ್ಬೇಕು ಅನ್ನುವಂತಹ ವಿಚಾರ ಏನಿತ್ತು ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದನ್ನ ಮುಂದುವರಿಸ್ತಾ ಬಹುಮುಖ್ಯವಾಗಿ ನಾಳೆ ತುಳಸಿ ಹಬ್ಬ ಇರುವಂತದ್ದು. ತುಳಸಿ ಹಬ್ಬದ ವಿಶೇಷತೆ, ತುಳಸಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಸಹ ಗುರೂಜಿಗಳಿಗೆ ತಿಳಿಸಿದ್ರೆ ಸರಳ ಮತ್ತು ಸುಲಭ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 081622700004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ತದನಂತರ ನೀವು ಗುರೂಜಿಗಳ ಬಳಿ ಮಾತನಾಡಬಹುದು ಅಂತ ಹೇಳ್ತಾ, ಗುರೂಜಿ ಬಹುಮುಖ್ಯವಾಗಿ ನಾವು ನಾಳಿನ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ತಿಳ್ಕೊಳ್ಳೋಣ. ನೋಡಿ, ನಾಳೆ 2 ನವೆಂಬರ್ 2025 ಏಕಾದಶಿ ತಿಥಿ ಇರುವಂಥದ್ದು. ಶುಕ್ಲ ಪಕ್ಷ ಪೂರ್ವಭಾದ್ರ ನಕ್ಷತ್ರ, ವ್ಯಾಗತ ಯೋಗ ಇರುವಂಥದ್ದು, ಭವಕರಣವಾಗಿರುವಂಥದ್ದು. ವಾರ ರವಿವಾರ, ವಿಶೇಷವಾಗಿ ಆದಿತ್ಯವಾರ, ಸೂರ್ಯನ ವಾರ ಅಂತ ಹೇಳ್ತೀವಿ. ಸೂರ್ಯೋದಯ 6 ಗಂಟೆ 14 ನಿಮಿಷ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೂರ್ಯಾಸ್ತ 5 ಗಂಟೆ 51 ನಿಮಿಷ ಸಾಯಂಕಾಲ ಇರುವಂಥದ್ದು. ಮತ್ತು ಮುಹೂರ್ತ ಭಾಗದಲ್ಲಿ ರಾಹುಕಾಲ ನಾಳೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 51 ನಿಮಿಷ ಸಂಜೆ. ಯಮಗಂಡ ಕಾಲ 12 ಗಂಟೆ 3 ನಿಮಿಷದಿಂದ 1 ಗಂಟೆ 30 ನಿಮಿಷ. ಗುಳಿಕ ಕಾಲ 2 ಗಂಟೆ 57 ನಿಮಿಷದಿಂದ 4 ಗಂಟೆ 24 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 11 ಗಂಟೆ 40 ನಿಮಿಷದಿಂದ 12 ಗಂಟೆ 26 ನಿಮಿಷವಾಗಿರುವಂಥದ್ದು. ಗುರೂಜಿ, ನಾಳಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಾಳಿನ ದಿನದ ವಿಶೇಷತೆ ನಾನು ಹೇಳಿದೆ ತುಳಸಿ ಹಬ್ಬ ಅಂತ ಹೇಳಿ ಕೂಡ ಸಿಂಪಲ್ ಆಗಿ ಹೇಳೋದಾದ್ರೆ 1-2 ಲೈನ್ಗಳಲ್ಲಿ ನಾಳಿನ ದಿನದ ವಿಶೇಷತೆಯನ್ನು ತಿಳಿಸಿ. ನೋಡಿ, ತುಂಬ ವಿಶೇಷವಾಗಿ ತುಳಸಿ ಹಬ್ಬ ರಾಜ್ಯದಾದ್ಯಂತ ಮಾಡ್ತಾರೆ. ಅಂದರೆ ಇದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಆಚರಣೆ ಅಂತ ಹೇಳ್ತೀವಿ. ಇದಕ್ಕೆ ಅದರದೇ ಆದ ಪುರಾಣದಲ್ಲಿ ಇರುವಂಥ ಒಂದು ಹಿನ್ನೆಲೆ ಇದೆ. ಇದು ಒಂದು ಹಿಂದೂ ಹಬ್ಬವಾಗಿರುವಂಥದ್ದು. ಇಲ್ಲಿ ತುಳಸಿ ದೇವಿ ಅಂತ ನಾವೇನು ತಗೊತೀವಿ, ಸೊ ಅದು ಜೊತೆಯಲ್ಲಿ ಒಂದು ಶಾಲಿಗ್ರಾಮ ಅಂತ ಒಂದು ವಿದ್ಯುತ್ ವಿವಾಹ ಒಂದು ಜರುಗುವಂಥದ್ದು ನಾಳೆ ಇರುವಂಥದ್ದು. ಇಲ್ಲಿ ಅದಕ್ಕೆ ಆದ ಪಂಚಾಂಗದ ಮುಹೂರ್ತ ಭಾಗ ಕಾರ್ತಿಕ ಮಾಸದಲ್ಲಿ ಹೇಗೆ ಬರುತ್ತೆ ಅಂತ ಹಿನ್ನೆಲೆ ನಾವು ಮುಂದುವರೆದ ಭಾಗದಲ್ಲಿ ನೋಡ್ತಾ ಹೋಗೋಣ. ಗುರುಜಿ, ಹಾಗಿದ್ರೆ ನಾಳಿನ ದಿನದ ಒಂದು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡಿಬಿಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ನಾಳಿನ ಭಾನುವಾರದ ದಿನದ ದಿನ ಭವಿಷ್ಯ ಏನಿದೆ ತಿಳಿಸಿ. ನೋಡಿ, ಮೇಷರಾಶಿಯವರಿಗೆ ನೀವು ಇಂದು ಕೆಲಸದಲ್ಲಿ ವಹಿಸುವ ಎಲ್ಲ ಶ್ರಮವು ಒಂದು ಫಲ ನೀಡುವಂಥದ್ದು. ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗೆ ಸಮಯ ಸಿಗುವಂಥ ಒಂದು ಶುಭ ದಿನ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಕಲ್ತ್ಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಹಣವನ್ನು ಸಂಗ್ರಹಿಸುವ ಮಾತ್ರ ನಿಮ್ಮ ಹಣದ ಕೆಲಸಕ್ಕೆ ಬರುವಂಥದ್ದು. ಇಂದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ನಿಮ್ಮ ಮುಂಬರುವ ಸಮಯದಲ್ಲಿ ಸ್ವಲ್ಪ ವಿಷಾದಿಸಬೇಕಾಗುತ್ತೆ. ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನೋಡಿ, ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯ ನೀಡಿ ಅವರ ಸಲುವಾಗಿ ಹೆಚ್ಚು ಕಾಳಜಿ ವಹಿಸಿದರೆ ನಿಮಗೆ ಒಂದು ಆರ್ಥಿಕವಾಗಿ ಮತ್ತು ಗುಣಮಟ್ಟದ ಸಮಯ ಕಳೆಯುವಂಥ ಒಂದು ಸೌಭಾಗ್ಯ ದೊರೆಯುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ನಾಳಿನ ದಿನ ಭವಿಷ್ಯ ಏನ್ ಸೂಚಿಸುತ್ತೆ ನೋಡೋಣ. ಕರ್ಕಾಟಕ ರಾಶಿಯವರು ಸ್ವಲ್ಪ ಅತ್ಯಧಿಕವಾಗಿ ಮೊಬೈಲು ಇನ್ನೇನೋ ಗೆಜೆಟ್ಸಲ್ಲಿ ದಿನ ಸಮಯ ಕಳೆಯುವಂಥದ್ದು. ತದನಂತರ ನಿಮ್ಮ ಸಮಯ ವ್ಯರ್ಥವಾದಾಗ ವಿಷಾದಿಸ್ತೀರಿ. ಅದಕ್ಕೆ ಆದಷ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು ಎಚ್ಚರಿಕೆ ಸಂದೇಶ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿ ವ್ಯಾಪಾರ ವಹಿವಾಟುವವರಿಗೆ ನಾಳೆ ಲಾಭ. ನೀವು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಶುಭ ದಿನವಾಗಿರುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ನಾಳಿನ ದಿನದ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ಕೆಲಸದ ಪರಿಸರ ನಿಮಗೆ ಒಳ್ಳೆಯದಕ್ಕೆ ಬದಲಾಯಿಸಬಹುದು. ಮನೆಯಲ್ಲಿ ಸಿಕ್ಕಿರುವ ಯಾವುದೋ ಒಂದು ಹಳೆಯ ಒಂದು ವಸ್ತುವನ್ನು ನೋಡಿ ನಿಮಗೆ ಸಂತೋಷವಾಗಬಹುದು ಮತ್ತು ಇಡೀ ದಿನ ಇದು ವಸ್ತುವನ್ನು ಸ್ವಚ್ಛಗೊಳಿಸಲು ಕೂಡ ಕಳೆಯಬಹುದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿಯವರಿಗೆ ಒಂದು ಒಳ್ಳೆಯ ದಿನ. ಪುಣ್ಯ ಉಂಟುವಾಗುವ ಸಾಧ್ಯತೆ ಇರುವಂಥದ್ದು. ಇಂದ್ರಿಯ ಭಾವನೆಗಳನ್ನು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಲು ಬಿಡಲೇಬೇಡಿ. ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯಿತು. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ.
ನೀವು ಯಾವಾಗಲೂ ಮಾಡಬಯಸಿದ ರೀತಿಯ ಕೆಲಸಗಳನ್ನು ಕಚೇರಿಯಲ್ಲಿ ಇಂದು ನೀವು ಮಾಡಬಹುದು. ನಿಮ್ಮ ಜೀವನದ ಒಂದು ಕೈ ಘಟನೆ ನಡುವಂಥ ಒಂದು ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಕೈ ಘಟನೆ ಆಗುವಂಥದ್ದು, ಅದರಿಂದ ಸ್ವಲ್ಪ ಆರಾಮವಾಗಿ ಡಿಸಿಷನ್ಸ್ ತಗೊಳ್ಳಿ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಇಂದು ನೀವು ಏನೇ ಮಾಡಲು ಬಯಸಲು ಯೋಚಿಸುತ್ತೀರಿ, ಯಾವುದೋ ವ್ಯಕ್ತಿಗಳಿಂದ ಮನೆಯಲ್ಲಿ ಬರುವುದರಿಂದ ನಿಮ್ಮ ಯೋಜನೆ ಹಾಳಾಗಬಹುದು. ಅದಕ್ಕೆ ನೀವು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಒಳ್ಳೆಯದಾಗುತ್ತದೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ನೀವು ಮಾಡುವ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತೆ. ಏಕೆಂದರೆ ನೀವು ಅನುಮಾನ, ನಿರಾಸೆ, ವಿಶ್ವಾಸರಹಿತ, ಅಹಂಭಾವನೆ, ಅಸೂಯಂಥ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಹೆಚ್ಚು ಸಾಧ್ಯತೆಗಳು ಇವತ್ತು ಇರುತ್ತೆ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯಿತು. ಹಾಗೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ನಿಮ್ಮ ಕುಟುಂಬದಲ್ಲಿ ಒಗ್ಗೂಟುವಿಕೆಯಿಂದ ನಿಮಗೆ ಒಂದು ಖುಷಿ ವಿಚಾರ ಇವತ್ತು. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ, ಜೀವನ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಕುಟುಂಬ ಸದಸ್ಯರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಿ, ಇದರಿಂದ ದಿನ ನಿಮಗೆ ಖುಷಿಯಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ನಾಳಿನ ಒಂದು ದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಶಿ ವಿಚಾರ ಏನಿದೆ, ಏನ್ ಭವಿಷ್ಯ ಸೂಚಿಸುತ್ತೆ ಅಂತ ಹೇಳಿ ಕೂಡ ತಿಳಿದುಕೊಂಡಿದ್ದೀರಾ. ಹಾಗೆ ತುಳಸಿ ವಿವಾಹದ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ತುಳಸಿ ಹಬ್ಬವನ್ನ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆಂದ್ರೆ ಮಾಡುವಂತಹ ವಿಧಾನಗಳಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ಗುರುಜಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಹ ಕಾಲ್ ಮಾಡಬಹುದು, ಪ್ರಶ್ನೆಯನ್ನ ಸಹ ನೀವು ಕೇಳಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ತುಳಸಿ ಹಬ್ಬ ಅಂದ್ರೇನು, ಗುರುಜಿ ಏನಕ್ಕೆ ಇದನ್ನ ಆಚರಣೆ ಮಾಡ್ತಾರೆ. ನೋಡಿ, ಈಗ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ವಿವಾಹ ಪೂಜೆಯು ಅತ್ಯಂತ ಮಂಗಳಕರ ಆಚರಣೆ ಆಗಿರುವಂತದ್ದು. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಖಂಡಿತ. ಹಲೋ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಚಿತ್ರ. ಗುರುಜಿ ಹತ್ರ ಮಾತಾಡ್ಬೇಕು. ಖಂಡಿತ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ಒಬ್ರು ನಿಜಲಿಂಗಪ್ಪ ಅಂತ ಅವ್ರ ಹೆಸರು. 1ರಿಂದ 108 ಒಳಗ್ ಸಂಖ್ಯೆ ಹೇಳ್ತೀನಿ. ಅವ್ರಿಗೆ ಹೊಟ್ಟೆ ನೋವು ಅಂತಾರೆ ತುಂಬಾ. ಯಾವ ಆಸ್ಪತ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಏನು ಇಲ್ಲ ಅಂತಾರೆ. ಅಂದ್ರೆ ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗಲ್ಲ. ಎಲ್ಲಿ ತೋರ್ಸಿದ್ರು ಏನ್ ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗ್ತಿಲ್ಲ. ಅದ್ ಏನಕ್ಕೆ ಅಂತ ಹೇಳ್ಬೇಕು. ನಾನು 5 ಹೇಳ್ತಿರೋದ್ ನಂಬರ್. ಪ್ರಶ್ನೆ ಏನು ಮೇಡಮ್? ಅದೇ ಹೊಟ್ಟೆ ನೋವು ಎಲ್ಲಿ ತೋರ್ಸಿದ್ರು ಅವ್ರಿಗೆ ವಾಸಿ ಆಗ್ತಿಲ್ಲ, ಎಲ್ಲಿ ಸ್ಕ್ಯಾನಿಂಗ್ ಅಲ್ಲೂ ಏನು ಇಲ್ಲ ಅಂತ ಬರ್ತಿದೆ. ಅದಕ್ಕೇನೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಮೆಡಿಸಿನ್ ತಗೊಂಡು ಸರಿ ಹೋಗ್ತಿಲ್ಲ, ಯಾವಾಗ ಸರಿ ಹೋಗುತ್ತೆ ಅಂತ ಅಷ್ಟೇ. ಓಕೆ, ನೋಡಿ, ನೀವು ಕೇಳಿರೋ 5 ಪ್ರಶ್ನೆಯಲ್ಲಿ ಸಂಖ್ಯೆಗೆ 5 ಒಂದು ಸಂಖ್ಯೆ ಹೇಳಿದ್ದೀರಾ. ಸೊ ಈಗ ನಡೀತಾ ಇರೋಂಥದ್ದು ಹೋರಾಧಿಪತಿ ಕುಜನಿಗೆ ಇದು ಸಂಬಂಧ ಬಂದಿರೋದ್ರಿಂದ ಅವರಿಗೆ ಆರೋಗ್ಯದ ಸಮಸ್ಯೆ ಅಂತಂದರೆ 6ನೇ ಭಾವ ಅಂತ ನೋಡ್ತೀವಿ. 6ನೇ ಭಾವ ಇಲ್ಲಿ ಕುಜ ಇರೋದ್ರಿಂದ ಇವರಿಗೆ ಈ ಹೊಟ್ಟೆ ನೋವು ಅನ್ನೋಂಥದ್ದು ಸ್ವಲ್ಪ ತಾತ್ಕಾಲಿಕ, ಅಂದರೆ ಏನು ಸುಮಾರು 1.5-2 ವರ್ಷದಿಂದ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಏನು ಅಂತ ಸಮಸ್ಯೆಗಳಿರಲ್ಲ. ಆದರೂ ಇವರಿಗೆ ಯಾವುದೇ ಒಂದು ಆಸ್ಪತ್ರೆಗೆ ಹೋಗಲಿ, ಏನೇ ಆಗಲಿ, ಒಂದು ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು. ಯಾವ ರೀತಿ ಅಂತಂದರೆ ಅವ್ರಿಗೆ ಬೇಗ ಡಯಾಗ್ನೈಸ್ ಆಗೋದಿಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅಂದರೆ ಎಷ್ಟು ದಿನ ಅದಲ್ಲಿ ಕ್ಯೂರ್ ಆಗುತ್ತೆ ಅಂತದ್ದು? ಇವರಿಗೆ ನೋಡಿ, ಆಲ್ಮೋಸ್ಟು ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಸ್ವಲ್ಪ ಸಾಧ್ಯತೆ ಕಡಿಮೆ. ಆಯುರ್ವೇದಿಕ್ ಮೆಡಿಸಿನ್ಸು ಮತ್ತು ಹೋಮಿಯೋಪತಿಕ್ಕು ಈ ರೀತಿ ಮಾಡಿ ಮೇಜರ್ ಆಗಿ ಇವರಿಗೆ ಆದಷ್ಟು ಇವ್ರು ನಿದ್ದೆ ಸರಿಯಾಗಿ ಮಾಡಲ್ಲ, ಅದು ಕೂಡ ಸಮಸ್ಯೆ ಇರುತ್ತೆ. ಆ ನಿದ್ದೆ ಊಟ ಸರಿಯಾಗಿ ಮಾಡದೇ ಇರೋದ್ರಿಂದನೂ ಕೂಡ ಅದರದ್ದು ಎಫೆಕ್ಟ್ ಇರುತ್ತೆ. ಪ್ಲಸ್ ನೀವು ಕೇಳ್ತಿರೋ ಪ್ರಶ್ನೆ ಹೊರ ಸಮಯದಲ್ಲಿ ಗುರು ಸಂಬಂಧ ಬಂದಿರೋದ್ರಿಂದ ಮೋಡ್ ಆಫ್ ಟ್ರೀಟ್ಮೆಂಟ್ ಚೇಂಜ್ ಮಾಡಿ. ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಅಲ್ದಿರೋದು ಹೋಮಿಯೋಪತಿಕ್, ಆಯುರ್ವೇದಿಕ್ ಟ್ರೈ ಮಾಡಿಸಿ, ಅದರಿಂದ ಅವರಿಗೆ ಹೊಟ್ಟೆ ನೋವು ಇದಾಗ್ಬೋದು. ಸರಿ, ಧನ್ಯವಾದ ಗುರುಜಿ. ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತುಮಕೂರಿನಿಂದ ಕರೆ ಮಾಡಿ ನಿಮ್ಮ ಒಂದು ಪ್ರಶ್ನೆ ಏನಿತ್ತು ಅದನ್ನು ತಿಳಿದುಕೊಂಡಿದ್ದೀರಾ. ಹಾಗೆ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ನಾವು ತುಳಸಿ ವಿವಾಹದ ಬಗ್ಗೆ ಮಾತನಾಡ್ತಾ ಇದ್ವಿ, ಮುಂದುವರಿಸೋಣ ಗುರುಜಿ. ನೋಡಿ, ಈ ದಿನದಂದು ನಾವು ಹೇಳ್ದಂಗೆ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ವಿವಾಹ ಪೂಜೆ ಅತ್ಯಂತ ಮಂಗಳಕರ ಆಚರಣೆ ಆಗಿರುವಂಥದ್ದು. ಈ ವಿಶೇಷವಾಗಿ ದಿನ ಅಂದರೆ ಭಾನುವಾರ ವಿಷ್ಣುವಿನ ಸಾಲಿಗ್ರಾಮ ರೂಪಕ್ಕೆ ವಿವಾಹವನ್ನು ಮಾಡಿಸಲಾಗ್ತದೆ ತುಳಸಿ ವಿವಾಹದಲ್ಲಿ. ಇದರಿಂದ ಮನೆಗೆ ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿ ಬರುತ್ತೆ ಅಂತ ಒಂದು ನಂಬಿಕೆ ಇರುವಂಥದ್ದು. 2025ರಲ್ಲಿ ಅಂದರೆ ನಾಳಿನ ದಿನ ನವೆಂಬರ್ 2ನೇ ತಾರೀಕಿನಂದು ಭಾನುವಾರ ದಿನದಂದು ಇದನ್ನು ಮಾಡಲಾಗ್ತಿದೆ. ಇದು ಒಂದು ಮಂಗಳಕರ ಒಂದು ಪೂಜೆ ಅಂತ ಹೇಳ್ತೀವಿ. ಈ ದಿನ ತುಳಸಿ ಪೂಜಿಸುವ ವಿಶೇಷತೆ ಏನು ಅಂತಂದರೆ, ಈ ಹಬ್ಬದಂದು ಆಚರಿಸಲಾಗ್ತಿದೆ. ಏನೇನು ಅಂತಂದರೆ, ತುಳಸಿ ಪೂಜೆ ಹಿಂದೂ ಧರ್ಮದ ಒಂದು ಪೂಜನೀಯ ಹಬ್ಬವಾಗಿರುವಂಥದ್ದು. ಮತ್ತು ತುಳಸಿ ಗಿಡವನ್ನು ನಾವೇನಂತಂದರೆ ಲಕ್ಷ್ಮೀ ದೇವಿಗೆ ಹೋಲಿಸಿರುವಂಥದ್ದು. ಅಂದರೆ ಲಕ್ಷ್ಮೀ ದೇವಿಯ ಒಂದು ಸ್ವರೂಪ ಅಂತ ನಾವು ಅದನ್ನು ಪರಿಗಣಿಸಿರ್ತೀವಿ. ಮತ್ತು ತುಳಸಿ ಪೂಜೆಯ ದಿನದಂದು ವಿಷ್ಣುವಿನ ರೂಪವಾದ ಶಾಲಿಗ್ರಾಮ ಅಥವಾ ಸಾಲಿಗ್ರಾಮ ಅಂತ ನಾವೇನು ಹೇಳ್ತೀವಿ, ತುಳಸಿ ವಿವಾಹವನ್ನು ಮಾಡಿಸುವಂಥ ಸಂಪ್ರದಾಯ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು.
ಮತ್ತು ತುಳಸಿ ಪೂಜೆಯು ಒಂದು ಚಾತುರ್ಮಾಸದ ಅಂತ್ಯವನ್ನು ಕೂಡ ಸೂಚಿಸುತ್ತೆ. ಹೇಗೆ ಆಷಾಢ, ಶ್ರಾವಣ, ಕಾರ್ತಿಕ ಈ 4 ಮಾಸಗಳೇನು ಬರುತ್ತೋ ಇದರ ಒಂದು ಅಂತ್ಯ ಅಂತ ಹೇಳ್ತೀವಿ. ಇಲ್ಲಿಂದ ನಾವು ಧನುರ್ಮಾಸದ ಪ್ರಾರಂಭ ಆಗುತ್ತೆ ಚಾತುರ್ಮಾಸ ಅಂತ್ಯವಾಗಿ. ಮತ್ತು ತುಳಸಿ ಪೂಜೆಯ ದಿನದಂದು ಶ್ರದ್ಧಾ ಭಕ್ತಿಯಿಂದ ತುಳಸಿ ಒಂದು ಸಸ್ಯವನ್ನು ಪೂಜಿಸುವುದರಿಂದ ನಾವು ಲಕ್ಷ್ಮೀನಾರಾಯಣರ ಕೃಪೆ ನಮ್ಮ ಮೇಲೆ ಬರುತ್ತೆ ಅಂತ ಒಂದು ನಮ್ಮ ಹಿಂದಿನಿಂದ ನಂಬಿಕೆ ಇದೆ. ಇನ್ನು ಮುಂದೆ ತಾವು ಕೇಳ್ದಂಗೆ ಇದ್ರ ಮಹತ್ವ ಏನು ಅಂತಂದರೆ, ಶುದ್ಧತೆ ಮತ್ತು ಭಕ್ತಿಯಿಂದ ಮಾಡುವಂಥದ್ದು ಒಂದು ಮಹತ್ವ ಇರುವಂಥದ್ದು. ಅಂದರೆ ತುಳಸಿ ಗಿಡ ನಾವು ಯಾವುದಕ್ಕೆ ಹೋಲಿಸ್ತೀವಿ ಅಂದರೆ ಪರಿಶುದ್ಧತೆಗೆ ನಾವು ಹೋಲಿಸುವಂಥದ್ದು, ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುವಂಥದ್ದು. ಮತ್ತು ತುಳಸಿ ಪೂಜಿಸುವುದು ದೈವಿಕ ಆಶೀರ್ವಾದ, ಆಧ್ಯಾತ್ಮಿಕ ಉನ್ನತಿಯನ್ನು ಆಹ್ವಾನಿಸುವಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಚಾತುರ್ಮಾಸದ ಅಂತ್ಯ, ಈ ಚಾತುರ್ಮಾಸದಲ್ಲಿ 4 ಶುಭ ಏನು ಮಾಸಗಳು ಬರುತ್ತೋ ಅದರದ್ದು ಒಂದು ಅಂತ್ಯ ಆಗುತ್ತೆ. ಮತ್ತು ನಾವೇನು ಹೇಳ್ತೀವಿ, ದೈವಿ ಶಕ್ತಿಗಳ ವಿವಾಹ ಅಂತಲೇ ಕರಿಬೋದು. ಅಂದರೆ ಏನಾಗುತ್ತೆ ಅಂದರೆ ಶಾಲಿಗ್ರಾಮ ರೂಪವಾದ ವಿಷ್ಣುವಿನ ಜೊತೆ ಮಾಡೋದ್ರಿಂದ ಒಂದು ದೈವಿಕವಾಗಿರುವಂಥ ಆಚರಣೆ ಅಂತ ಹೇಳ್ತೀವಿ. ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಈ ಆಚರಣೆ ನಂಬಿಕೆಯಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಸಾಮರಸ್ಯ ಹೆಚ್ಚಾಗಿ ನಾವು ಇದರಿಂದ ಪಡ್ಕೋಬೋದಮ್ಮ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಖಂಡಿತ. ಹಲೋ. ಹಲೋ, ನಮಸ್ತೆ. ನಾವು ಗುಬ್ಬಿಯಿಂದ ಬಸಮ್ಮ ಅಂತ. ಬಸಮ್ಮ, ಯಾರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಬಗ್ಗೆನೆ. ನಿಮ್ದು ಜನ್ಮ ದಿನಾಂಕ ಗೊತ್ತಾ? 11/65. 11/65. ಜನ್ಮ ದಿನಾಂಕ ಆಯ್ತು, ಜನ್ಮಸ್ಥಳ ಮತ್ತೆ ಜನ್ಮ ಸಮಯವನ್ನ ತಿಳಿಸಿ. ಜನ್ಮಸ್ಥಳ ರಾಮಗೊಂಡನಹಳ್ಳಿ. ಓಕೆ. ಈಗ ವಾಸ ಗೌರಿಪುರ. ಜನ್ಮ ಸಮಯ ಗೊತ್ತಿಲ್ಲ. ಓಕೆ. ಪ್ರಶ್ನೆಯನ್ನ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಯಾಕೋ ಈಗ ವರ್ಷದಿಂದ ಈಚೆಗೆ ತುಂಬಾ ತೊಂದರೆನೇ ಆಗ್ತಾ ಇದೆ. ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಮ್ಮ? ಯಾವ ರೀತಿ ತೊಂದರೆ ಆಗ್ತಿದೆ? ಹಣಕಾಸಿಂದು ನಾವ್ ಯಾರನ್ನಾರ ಮಾತಾಡ್ಸಿದ್ರು ನಮ್ಗೆ ರಿವರ್ಸ್ ಆಗೋದು. ಆ ಥರ ಆಗ್ತಿದೆ. ಓಕೆ. ಮನೇಲಿ ಯಾರು ನಿಮ್ಮ ಯಜಮಾನ್ರು ಕೆಲಸ ಮಾಡೋದಾ ಅಥವಾ ನೀವು ಇದು ಮಾಡ್ತೀರಾ? ಇಲ್ಲ, ನಮ್ಮ ಯಜಮಾನ್ರು. ಓಕೆ ಓಕೆ. ನೀವು ನಿಮ್ಮ ಮನೆದೇವ್ರು ನೆನ್ಪು ಮಾಡಿಕೊಂಡು 108ರಲ್ಲಿ ಒಂದು ಸಂಖ್ಯೆ ಹೇಳಿ, ಅದ್ರ ಪ್ರಕಾರ ಪ್ರಶ್ನೆ ಗೊಂಡ್ಲಿ ಹಾಕಿ ನೋಡೋಣ. 9. ಓಕೆ ನೋಡಿ, 9 ಸಂಖ್ಯೆ ಹೇಳಿದ್ದೀರಾ. ಈಗ ನಡೀತಾ ಇರೋವಂಥ ಪ್ರಶ್ನಾ ಹೊರ ಸಮಯದಲ್ಲಿ ಈ ಒಂದು ಸಂಖ್ಯೆ ಇದು ಕುಜನ ಒಂದು ಹೊರೆ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ. ಆಮೇಲೆ ನೀವು ಹೇಳ್ದಂಗೆ ನಿಮಗೆ ಹಣಕಾಸಿನ ಅಡಚಣೆ ಅಂದರೆ ಎಲ್ಲಾದರೂ ಹಣ ಏನಾದರೂ ಸಿಕ್ಕಾಕೊಂಡಿದೆನಾ? ಯಾರಾದರೂ ಕೊಡ್ತೀನಿ ಅಂತೇಳಿ ಇದು ಮಾಡಿದಾರಾ? ಇಲ್ಲ, ಆ ಥರ ಏನಿಲ್ಲ. ಓಕೆ. ಬಟ್ ಏನಂದ್ರೆ ಹಣಕಾಸಿನ ಸಮಸ್ಯೆ ಅಂದರೆ ನೀವು ಮಾಡ್ತಾ ಇರುವಂಥ ಇದರಲ್ಲಿ ಕೆಲಸ, ಮನೆಗಳಿಗೆ ಸಮಸ್ಯೆ. ಅದೇ ನಿಮಗೆ ನೀವು ಹೇಳಿರುವಂಥ ಸಂಖ್ಯೆಯಲ್ಲಿ ದ್ವಿತೀಯ ಸ್ಥಾನ ಅಂದರೆ ಕುಟುಂಬ ಸಮಸ್ಯೆ ಅಂತ ಕೂಡ ತೋರಿಸ್ತಾ ಇದೆ ಅಮ್ಮ. ಅದು ಕೂಡ ಸ್ವಲ್ಪ ಬರ್ತಾ ಇದೆ. ಇದೇನಂತಂದ್ರೆ ಸ್ವಲ್ಪ ರಾಹು ಕೇತುವಿನ ದೋಷ, ಸರ್ಪದೋಷ ಇದೆ ಅಂತ ತೋರಿಸ್ತಾ ಇದೆ ನಿಮ್ಮ ಪ್ರಶ್ನೆ. ಹೌದು. ಸ್ವಲ್ಪ ಸಂಬಂಧಗಳಲ್ಲಿ ಹಾಗೆ ಇರುತ್ತೆ. ಯಾಕಂದ್ರೆ ಜಾಸ್ತಿ ನಿರೀಕ್ಷೆ ಮಾಡಿಕೊಂಡಾಗ ಅವರಿಗೆ ಇದನ್ಸುತ್ತೆ. ಸ್ವಲ್ಪ ಸರ್ಪದೋಷದ ಎಫೆಕ್ಟ್ಸ್ ತೋರಿಸ್ತಾ ಇದೆ. ಆದಷ್ಟು ಕುಕ್ಕೆ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಮಾಡಿಸಿದಿರಾ ಅದನ್ನ? ಓಕೆ. ಅದು ಮಾಡಿಸಿದ್ರಿ ಅಂದರೆ ತುಂಬ ಒಳ್ಳೇದಾಯಿತು. ನಿಮಗೆ ಬರುವಂಥ ಜನವರಿ 14ನೇ ತಾರೀಕಿಂದ ಉತ್ತರಾಯಣದಿಂದ ನಿಮಗೆ ಟೈಮ್ ಚೆನ್ನಾಗಿದೆ. ಇನ್ನೂ 1.5 ತಿಂಗಳ ಕಾಲ ಇದೇ ಥರ ಇರುತ್ತೆ. ಯಾವುದೂ ಅತಿಯಾಗಿ ಯೋಚನೆ ಮಾಡಿ ನೊಂದ್ಕೋಬೇಡಿ, ಸ್ವಲ್ಪ ಸಮಯ ಕೊಡಿ, ಅದು ಸರಿ ಹೋಗುತ್ತಮ್ಮ. ಎಷ್ಟೇ ಒಳ್ಳೆತನ ಅವ್ರಿಗೆ ಅದು ಕೆಡುಕು ಕಾಣಿಸ್ತೈತಿ. ಅದೇ ಗೊತ್ತಾಯ್ತು. ಯಾಕಂದ್ರೆ ಈಗ ನೀವು ಹೇಳುವಂಥ ವಿಚಾರದಲ್ಲಿ ಸ್ವಲ್ಪ ಸಮಯ ಆಗಿದೆ ನಿಮಗೆ ಕೇಳಿರುವಂಥ ಚಿಂತೆ ಮಾಡಂಗಾಗ್ಬಿಟ್ಟೈತಿ. ಗೊತ್ತಾಯಿತು. ಸ್ವಲ್ಪ 1-2 ತಿಂಗಳ ಕಾಲ ವೇಟ್ ಮಾಡಿ. ಜನವರಿ 14 ನಂತರ ಚೆನ್ನಾಗಿದೆ ಅಮ್ಮ. ಅದು ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಸಿದಿರಾ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಮಂತ್ರ ಬರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ, ಓಂ ಶರವಣ ಭವಾಯ ನಮಃ ಅಂತ. ಅದನ್ನ ದಿನ ಬೆಳಗ್ಗೆ ಅದು ಸ್ನಾನ ಪೂಜೆ ಇತ್ಯಾದಿಗಳಾದ ನಂತರ ಅದನ್ನ ಜಪ ಮಾಡಿ 108 ಬಾರಿ. ಸೊ ಅಷ್ಟು ಮಾಡಿಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಒಳ್ಳೇದಾಗಲಿ. ಯಾರ ಮಾತಾಡ್ಸಿರೋ ಒಂಥರ ಸಿಡುಕಾಗಿ ಮಾತಾಡ್ತಿರ್ತದೆ. ಅದೇ ಗೊತ್ತಾಗುತ್ತೆ. ಇದೊಂದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತಮ್ಮ. ಸರಿನಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಬಸಮ್ಮ. ಗುರೂಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರೂಜಿ ತುಳಸಿ ವಿವಾಹದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ರೆ, ಈಗ ಶುಭ ಮುಹೂರ್ತದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಯಾವ ಸಮಯ ತುಂಬಾ ಉತ್ತಮವಾದಂಥದ್ದು, ಈ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಅಂದ್ರೆ ಅದು ಯಾವ ಸಮಯ?
ನೋಡಿ, ನಾವು ತುಳಸಿ ವಿವಾಹ ಅಂತ ನೋಡಿದಾಗ ಪ್ರತಿ ವರ್ಷದಂತೆ ಈ ವರ್ಷನೂ ಸ್ವಲ್ಪ ಗೊಂದಲಮಯವಾಗಿರುವಂಥದ್ದು. ಯಾಕಂದರೆ ಹಿಂದೂ ಪಂಚಾಂಗದ ಪ್ರಕಾರದಲ್ಲಿ ತುಳಸಿ ವಿವಾಹ ನವೆಂಬರ್ 2ನೇ ತಾರೀಕು ಅಂತ ನಮೂದನೆ ಆಗಿರುವಂಥದ್ದು, ತೋರಿಸ್ತಾ ಇರುವಂಥದ್ದು. ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ನಮಗೆ ಕೇಳಿದಂಗೆ ನವೆಂಬರ್ 3ನೇ ತಾರೀಕು ಕೂಡ ಉತ್ತರ ಭಾರತ ಪದ್ಧತಿಯಲ್ಲಿ ನವೆಂಬರ್ 3ನೇ ತಾರೀಕು ಆಚರಿಸ್ತಾ ಇರ್ತಾರೆ. ಈ ಥರ ಸಮಸ್ಯೆಗಳು ನಮ್ಮಲ್ಲಿ ಬಂದಿದೆ. ಆದರೆ ಪಂಚಾಂಗದಲ್ಲಿ ಏನು ಹೇಳುತ್ತಂದರೆ ನವೆಂಬರ್ 2ನೇ ತಾರೀಕು ಭಾನುವಾರ ಇರುವಂಥದ್ದು. ಯಾಕಂದರೆ ದ್ವಾದಶಿ ತಿಥಿ ಆರಂಭವಾದಾಗೆ ಈ ಒಂದು ಹಬ್ಬವನ್ನು ಮಾಡಬೇಕು. ನವೆಂಬರ್ 2ನೇ ತಾರೀಕು ಬೆಳಗ್ಗೆ 7:31 ಈ ತಿಥಿ ಪ್ರಾರಂಭ ಆಗುತ್ತೆ, ದ್ವಾದಶಿ ತಿಥಿ. ಮತ್ತು ರಾತ್ರಿ 9:05 ದ್ವಾದಶಿ ತಿಥಿ ಮುಕ್ತಾಯ ಆಗುತ್ತೆ. ಈ ತುಳಸಿ ವಿವಾಹಕ್ಕೆ ಶುಭ ಮುಹೂರ್ತ ಅಂತ ನೋಡಿದ್ರೆ ಬೆಳಗಿನ ಜಾವ 7:10 ಅಂದರೆ ನಾಳೆ 7:10 9:15, ಸಾಯಂಕಾಲ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಸಂಜೆ ಮಾಡೋರಿಗೆ ಗೋಧೂಳಿ ಸಮಯದಿಂದ ಪ್ರಾರಂಭ ಮಾಡಿ, ಅಂದರೆ ರಾಹುಕಾಲ ಮುಗಿದ ನಂತರ 6 ಗಂಟೆಯಿಂದ 8:30 ಈ ಶುಭ ಸಂದರ್ಭದಲ್ಲಿ ತುಳಸಿ ವಿವಾಹ ಮಾಡೋದ್ರಿಂದ ಸಮೃದ್ಧಿ, ವೈವಾಹಿಕ ಸಾಮರಸ್ಯ ಮತ್ತು ದೈವಿಕ ಆಶೀರ್ವಾದಗಳು ದೊರೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಖಂಡಿತ. ಹಲೋ. ಹಲೋ, ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ತುಮಕೂರಿಂದ ಕಾಲ್ ಮಾಡ್ತೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಓಕೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನೀವು ಹುಟ್ಟಿರುವಂತ ಜನ್ಮ ದಿನಾಂಕ, ಜನ್ಮ ಸ್ಥಳ, ಜನ್ಮ ಸಮಯವನ್ನ ತಿಳಿಸ್ತೀರಾ? ಡೇಟ್ ಆಫ್ ಬರ್ತ್ 23/8/1990, ಮಧ್ಯಾಹ್ನ 2:05, ಊರು ಹುಬ್ಬಳ್ಳಿ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರೂಜಿ. ನಮಸ್ತೆ. 23/8/90 ಅಲ್ವಾ? 2:05 ಹುಬ್ಳಿ. ಸೊ ಹುಟ್ಟಿರುವಂಥದ್ದು ಗುರುವಾರ, ಹಸ್ತ ನಕ್ಷತ್ರ ಬರುತ್ತೆ, ಕನ್ಯಾ ರಾಶಿ, ಮತ್ತೆ ವೃಶ್ಚಿಕ ಲಗ್ನ. ಏನು ಪ್ರಶ್ನೆ ತಿಳ್ಕೊಬೇಕಾಗಿತ್ತು ತಮಗೆ? ಸರ್ ನನಗೆ ಗೌರ್ಮೆಂಟ್ ಕೆಲಸ ಯೋಗ ಇದೆಯಾ ಅಂತ ತಿಳ್ಕೊಳ್ಬೇಕು. ಓಕೆ, ಈಗ ಅದಕ್ಕೆ ಎಕ್ಸಾಮ್ ಬರೀತಾ ಇದ್ದೀರಾ ಅದರ ಸಂಬಂಧಿತವಾಗಿ? ಬರೀತಾ ಇದ್ದೀನಿ ಸರ್. ಓಕೆ ಓಕೆ. ಸೊ ಇಲ್ಲಿ ನಿಮಗೆ ವೃಶ್ಚಿಕ ಲಗ್ನ, ಗೌರ್ಮೆಂಟ್ ಕೆಲಸಕ್ಕೆ ಶನಿ ಮತ್ತು ಸೂರ್ಯ ಗ್ರಹ ಅಂತ ಹೇಳ್ತೀವಿ. ಶನಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ, ಸೂರ್ಯ 10ನೇ ಮನೆಯಲ್ಲಿದ್ದಾರೆ. ಸೂರ್ಯ ಬುಧ 10ನೇ ಮನೆಯಲ್ಲಿ ಪ್ರಬಲವಾಗಿರೋದ್ರಿಂದ ಖಂಡಿತ ಸೂರ್ಯ ಶನಿ ಇರೋರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ದಶಾಭುಕ್ತಿ ಅಂತ ಹೇಳ್ತೀವಿ. ಸ್ವಲ್ಪ ನಿಮಗೆ ನಡೀತಾ ಇರೋದು ಗುರು ಮಹಾದಶೆ ನಡೀತಾ ಇದೆ 2025 ಫೆಬ್ರವರಿಯಿಂದ. ಬಟ್ ಒಂದು ದಶೆ ಪ್ರಾರಂಭ ಆದರೆ ಅಷ್ಟು ಬೇಗ ಫಲ ಬರೋದಿಲ್ಲ, ಅಂದರೆ ಒಂದು ಛಿದ್ರ ದಶೆ ಅಂತ ಹೇಳ್ತೀವಿ, ಅದರದ್ದೇ ಫಲ ಬರ್ತಾ ಇರುತ್ತೆ. ಸ್ವಲ್ಪ ನಿಧಾನ ಇದೆ, ಗೌರ್ಮೆಂಟ್ ಕೆಲಸ ಆಗುತ್ತೆ. ಗುರು ಮಹಾದಶೆ ಶನಿ ಭುಕ್ತಿನಲ್ಲಿ, ಅಂದರೆ 2027 ಆಗುತ್ತೆ. 25ರ ಅಂತ್ಯಕ್ಕೆ ಬಂದಿದ್ದೀವಿ. ಸೊ ಇನ್ನೂ ಒಂದು ತಿಂಗಳುಗಳ ಕಾಲ ಕಳೆದ್ರೆ ಡಿಸೆಂಬರಲ್ಲಿ ನಮ್ದು ಈ ವರ್ಷ ಮುಗಿಯುತ್ತೆ. ಆದರೆ 26ರಲ್ಲೂ ಸ್ವಲ್ಪ ಪ್ರಯತ್ನ ಪಡಿ. ಬಟ್ 27ನೇ ತಾರೀಕು 27 ಇಸ್ವಿನಲ್ಲಿ ನಿಮಗೆ 2027ರಲ್ಲಿ ಅಪಾಯಿಂಟ್ಮೆಂಟ್ ಆಗುವಂಥ ಎಲ್ಲ ನಿರೀಕ್ಷೆ ಇದೆ. ಸ್ವಲ್ಪ ಆರೋಗ್ಯದ ಬಗ್ಗೆನೂ ಕೇಳಬೇಕಾಗಿತ್ತು. ಆರೋಗ್ಯದಲ್ಲಿ ಅದೇ ನಿಮಗೆ ಷಷ್ಠ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇದ್ದಾರೆ. ಏನು ಸಮಸ್ಯೆ ಆಗ್ತಾ ಇದೆ ಆರೋಗ್ಯದಲ್ಲಿ ನಿಮಗೆ? ಸರ್ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಸ್ವಲ್ಪ ಗುರುದಶೆ ನಡೀತಾ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿರುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಿ. ಆಮೇಲೆ ಗುರುಗೆ ಸಂಬಂಧಪಟ್ಟಂಥ ಧಾನ್ಯಗಳು ಆದಷ್ಟು ಏನಂತೀವಿ, ಕಡಲೆಕಾಳು ಅಂತ ಹೇಳ್ತೀವಲ್ಲ, ಮಂಗಳವಾರ ಅಥವಾ ಗುರುವಾರ ರಾಯರ ದೇವಸ್ಥಾನ ಅಥವಾ ನಿಮ್ಮ ಮನೆಗೆ ಹತ್ತಿರ ಇರುವಂಥ ದೇವಸ್ಥಾನಗಳಲ್ಲಿ ಇದು ಮಾಡಿ. ಆಮೇಲೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನೊಂದು ಸ್ವಲ್ಪ ಕಾಲ ಇರುತ್ತೆ, ಇನ್ನೂ 1 ವರ್ಷಗಳ ಕಾಲ. ಯಾಕಂದರೆ ಗುರುದಶೆ ಗುರು ಭುಕ್ತಿಯನ್ನೇ ನಡೀತಾ ಇರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಒಂದು ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರೂಜಿ, ತಗೊಂಡ್ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿಮ್ಮ? ನನ್ನ ಹೆಸರು ಉಮಾದೇವಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವ್ರು ಹುಟ್ಟಿರುವಂತಹ ಜನ್ಮ ದಿನಾಂಕ ಗೊತ್ತಾ? ಗೊತ್ತು ಮೇಡಮ್. ಹೇಳಿ. 4ನೇ ತಾರೀಕು 6ನೇ ತಿಂಗಳು 2004. ಎಷ್ಟು? 2004. ಓಕೆ, ಜನ್ಮ ಸಮಯ? ಶುಕ್ರವಾರ ಸಂಜೆ 8:15 8:15. ಆ ತರ ಅಂದ್ರೆ ಗುರುಜಿ ಪರವಾಗಿಲ್ಲ, 8:15. ಓಕೆ, ಗುರೂಜಿ ಇದಾರೆ, ಮಾತಾಡಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತೀರಾ ಕೇಳಿ. ಹೇಳಿ ಅಮ್ಮ. ಮಗಳು ಹುಟ್ಟಿರೋದು ನಮಸ್ತೆ ನಮಸ್ತೆ. ಶುಕ್ರವಾರ ಹುಟ್ಟಿರುವಂಥದ್ದು, ಮೂಲ ನಕ್ಷತ್ರ, ಧನುಸ್ ರಾಶಿ ಬರುತ್ತೆ ಮಗಳದು. ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು. ಮದ್ವೆ ಈಗೇನು ಓದ್ತಾ ಇದ್ದಾರಾ, ಮುಗೀತಾ ಓದೋದು? ಈಗ ಡಿಗ್ರಿ ಆಯ್ತು. ಈ ವರ್ಷ ಮುಗ್ದಿದೆ ಡಿಗ್ರಿ. ಈ ಮನೇಲಿದ್ದಾರೆ, ನಾವು ತೋರಿಸ್ತಾ ಇದೀವಿ, 2 ವರ್ಷದಿಂದ ತೋರಿಸ್ತಾ ಇದೀವಿ, ಆದ್ರೂ ಯಾವ ಕಡೆನೂ ಸೆಟ್ ಆಗ್ತಾ ಇಲ್ಲ. ಮದ್ವೆಗೆ ಸಂಬಂಧಪಟ್ಟಂತದ್ದು ಏನಾದ್ರು ಪರಿಹಾರಗಳು ಮಾಡಿಸಿದೀರಾ? ಮಾಡ್ಸಿದೀನಿ, ಕುಜ ದೋಷ ನಿವಾರಣೆ ಮಾಡ್ಸಿದೀವಿ.
ಒಳ್ಳೆಯದು. ಯಾಕಂದರೆ ಸಪ್ತಮದಲ್ಲಿ ಶನಿ ಕುಜ ಇದೆ, ಕುಜದೋಷ ಸ್ಟ್ರಾಂಗ್ ಆಗಿದೆ, ನೀವು ಮಾಡಿಸಿದರೆ ಒಳ್ಳೆಯದು. ಸೂರ್ಯದಶೆ ನಡೀತಾ ಇದೆ. ಸೊ ಸೂರ್ಯದಶೆ ಇನ್ನೂ 2025 ಡಿಸೆಂಬರ್ವರೆಗೂ, ಅಂದರೆ ಬರೋ ತಿಂಗಳವರೆಗೂ ಇರುತ್ತೆ. ಜೂನ್ ನಂತರ ಮದುವೆ ಯೋಗ ಇದೆ ಅಮ್ಮ ಅವರಿಗೆ. ಅದೇ ಕೇಳೋಣ ಅಂತ ಫೋನ್ ಮಾಡ್ತು, ಅದಕ್ಕೋಸ್ಕರ 2 ವರ್ಷದಿಂದ ಸೆಟ್ ಆಗ್ತೈತೆ ಅಂದ್ರೆ ಹಂಗೆ ನಿಂತೋಗ್ತೈತೆ. ಅದಕ್ಕೆ ಇವರಿಗೆ ಬೇಗ ಮದುವೆ ಇಂಥವರೇ ಬಂದರೆ ಬೇಗ ಇಷ್ಟಪಡೋದಿಲ್ಲ. ಅಂದರೆ ಸ್ವಲ್ಪ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ನೋಡ್ತಾ ಇರ್ತಾರೆ, ಆಯಿತಾ. ಆಮೇಲೆ ಒಳ್ಳೆಯ ಕೆಲಸದಲ್ಲಿ ಇರಬೇಕು ಈ ಥರ ಅಂತೇಳಿ ನೋಡ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ. ಜೂನ್ 2026 ಆಗುತ್ತಮ್ಮ. ಕುಜದೋಷ ಮಾಡಿಸಿದ್ರೆ ಒಳ್ಳೆಯದು. ಆದಷ್ಟು ಮದುವೆ ಸೆಟ್ ಆಗೋದಕ್ಕೆ ಈಗ ನಡೀತಾ ಇರೋಂಥ ದಶ ಅಂತ ಹೇಳ್ತೀವಿ ಅವರಿಗೆ. ಸೂರ್ಯದಶೆ ನಡೀತಾ ಇರೋದ್ರಿಂದ ಆದಷ್ಟು ಭಾನುವಾರದೊತ್ತು ಅರಳಿ ಮರ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಮನೆ ಹತ್ರ ಇರುವ ಅರಳಿ ಮರಕ್ಕೆ ಅರಳಿ ಮರ ಪ್ರದಕ್ಷಿಣೆ ಮಾಡಲಿ. ಆಮೇಲೆ ನಿಮ್ಮ ಇಷ್ಟ ದೇವರು ಅಥವಾ ಮನೆ ದೇವರು ಯಾರು ಇರ್ತಾರೆ ಅದ್ರದ್ದೇನಾದರೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಜೂನ್ ಒಳಗಡೆ ಸೆಟ್ ಆಗುತ್ತೆ. ಈಗ ನವಂಬರ್ ತಿಂಗಳು ಈಗ ಪ್ರಾರಂಭ ಆಗಿರೋದು, ಇನ್ನೂ 6 ತಿಂಗಳು ಟೈಮ್ ತಗೊಳುತ್ತೆ, ಬಟ್ ಸೆಟ್ ಆಗುತ್ತೆ. ನೋಡ್ತಾನೆ ಇರಿ. ಬಟ್ ಮದುವೆ ಆಗಂತ ಯೋಗ ಜೂನ್ 2026 ನಂತರ ಇದೆ ಅಮ್ಮ. ಧನ್ಯವಾದಗಳು ಉಮಾದೇವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಗುರೂಜಿಗಳು ತಿಳಿಸಿರುವಂತಹ ಸಿಂಪಲ್ ಪರಿಹಾರವನ್ನ ಆದಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ತುಳಸಿ ಪೂಜೆ ಶುಭ ಮುಹೂರ್ತ ಯಾವಾಗ ಅಂತ ಹೇಳಿ ತಿಳಿಸಿದ್ರಿ. ಇನ್ನು ಮಾಡುವಂತಹ ವಿಧಾನಗಳಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ಯಾವ ವಿಧಾನದಲ್ಲಿ ನಾವು ತುಳಸಿ ಪೂಜೆಯನ್ನ ಮಾಡ್ಬೇಕು? ನೋಡಿ, ತುಳಸಿ ಪೂಜೆ ಮಾಡಲು ಮೊದಲು ಸಮಯ ಅಂತೂ ನಾವು ನಿಗದಿಪಡಿಸಿದ್ವಿ. ಶುಭ ಸಮಯದಂದು ಪರಿಗಣಿಸಲಾಗ್ತದೆ. ಮತ್ತು ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಈ ಒಂದು ಮದುವೆಗೆ ಹೇಗೆ ಸಿದ್ಧವಾಗ್ತಿರೋ ಅದೇ ರೀತಿ ತುಳಸಿ ಅಲಂಕಾರ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಮನೆಯಲ್ಲಿರುವಂಥ ತುಳಸಿ ಗಿಡ ಮನೆ ಅಂಗಳದಲ್ಲಿ ಅಥವಾ ಟೆರಸ್ಸು ಅಥವಾ ದೇವರ ಕೋಣೆಯಲ್ಲಿ ಒಂದು ಮರದ ಮೇಲೆ ಇರಿಸಿ, ತುಳಸಿಗೆ ಒಂದು ಕಬ್ಬಿನ ಮಂಟಪ, ಅಂದರೆ ತುಳಸಿಯ ಒಂದು ಬೃಂದಾವನ ಇರುತ್ತೆ, ಅದರ ಸುತ್ತ ಒಂದು ಕಬ್ಬಿನ ಮಂಟಪ ಥರ ಸಿದ್ಧಗೊಳಿಸಿ, ಮತ್ತು ತುಳಸಿಯನ್ನು ಕೆಂಪು ಒಂದು ವಸ್ತ್ರದಿಂದ ಅಲಂಕಾರ ಮಾಡುವಂಥದ್ದು. ಮತ್ತು ಮದುಮಗಳಿಗೆ ಹೇಗೆ ಸಿಂಗಾರ ಮಾಡ್ತೀವಿ ಆ ಥರ ತುಳಸಿ ಮಾತೆಗೆ ಆ ಥರ ಮಾಡುವಂಥದ್ದು ಒಳ್ಳೆಯದು. ಮತ್ತು ತುಳಸಿ ಮಾತೆಯು ಏನಂತಂದರೆ ತುಳಸಿಯ ಒಂದು ಕುಂಡದಲ್ಲಿ ಒಂದು ತುಳಸಿ ಗಿಡದ ಜೊತೆ ಒಂದು ಸಾಲಿಗ್ರಾಮ ಶಿಲೆಯನ್ನು ಕೂಡ ಇಡಿ, ಅದರ ಜೊತೆಯಲ್ಲಿ ಇಡುವಂಥದ್ದು. ಮತ್ತು ಹಾಲಿನಲ್ಲಿ ನೆನೆಸಿದ ಒಂದು ಅರಿಶಿಣವನ್ನು ತುಳಸಿಯಲ್ಲಿ ಎದ್ದಿ ಮತ್ತು ಸಾಲಿಗ್ರಾಮಕ್ಕೂ 2 ಅರಿಶಿಣದ ಬಟ್ಟುಗಳನ್ನು ಹಚ್ಚಿ ಅಂತ ಹೇಳ್ತೀವಿ. ಮತ್ತು ತುಳಸಿ ಮಂಟಪಕ್ಕೆ ಒಂದು ಪೇಸ್ಟ್ ಥರ, ಅಂದರೆ ಒಂದು ಸ್ವಸ್ತಿಕ ಬರೆಯುವಂಥದ್ದು, ಒಂದು ಓಂ ಅಂತ ಬರೆಯುವಂಥದ್ದು ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಗುರುಜಿ ಕಾಲರ್ ಇದ್ದಾರೆ, ಇನ್ನೊಬ್ರು ಮಾತಾಡಿಸ್ಬಿಟ್ಟು ಆಮೇಲೆ ಮುಂದುವರ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಕುಣಿಗದಿಂದ ಮಾಡ್ತಾ ಇದೀವಿ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ವರ್ಣಾದೇವಿ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಪ್ಪ? ಮಗನ್ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಜನ್ಮ ದಿನಾಂಕ ತಿಳಿಸಿ. 21ನೇ ತಾರೀಕು ಹಾ 8ನೇ ತಿಂಗಳು 2001. ಓಕೆ, ಜನ್ಮ ಸಮಯ ಮಂಗಳವಾರ ರಾತ್ರಿ 9:30. ಓಕೆ, ಏನ್ ಪ್ರಶ್ನೆ ಇದೆ? ಸರಿಯಾದ ಪ್ರಶ್ನೆನ ಗುರುಜಿಗಳ ಬಳಿ ಕೇಳಿ. ಅವನು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ ಮಗ ಈಗ ಡಿಪ್ಲೊಮಾ ಮುಗ್ದಿದೆ ಅವನು. ಅದೇ ಅವನು ಡಿಪ್ಲೊಮಾ ಆಗಿರುವ ಮೂಗಿನ ಮೇಲೆ ಸಿಟ್ಟು ಗುರುಜಿ ಅವನಿಗೆ. ಕೆಲ್ಸಕ್ಕೂ ಎಲ್ಲೂ ಹೋಗ್ತಾ ಇಲ್ಲ ಅವನು. ಅದಕ್ಕೆ ಅವನ ಬಗ್ಗೆ ಕೆಲ್ಸದ ಬಗ್ಗೆ ಅವನ್ಗೆ ಈ ತರ ಸಿಟ್ಟು ಎಲ್ಲ ಇದಿಲ್ಲ, ಅದ್ರ ಬಗ್ಗೆ ಕೇಳೋಣ ಅಂತ. 21/8/2001 9:30 ರಾತ್ರಿ ಅಲ್ವಾ? ಸೊ ಇದು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಹುಟ್ಟಿರೋಂಥದ್ದು ಮಂಗಳವಾರ, ಹಸ್ತ ನಕ್ಷತ್ರ ಮತ್ತು ಕನ್ಯಾ ರಾಶಿ ಬರುತ್ತಮ್ಮ. ಸ್ವಲ್ಪ ಕುಜ ಮತ್ತು ಚಂದ್ರ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದರಲ್ಲೂ ಸಿಟ್ಟು ಕೋಪ ಮಾಡ್ಕೊತಾರೆ. ದಶ ಕೂಡ ಅವರಿಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ, ಅದಕ್ಕೆ ಕೋಪ ಜಾಸ್ತಿ ಇರುತ್ತೆ. ರಾಹು ದಶೆ ಶನಿ ಭುಕ್ತಿ ನಡೀತಿದೆ, ಈ ನವಂಬರಲ್ಲಿ ಮುಗ್ದೋಗುತ್ತೆ, ಆಯಿತಾ. ಬರುವ ಜನವರಿಯಲ್ಲಿ ಅವರಿಗೆ ಬುಧ ಅಂತರ್ದಶೆ ಬರುತ್ತೆ, 6ನೇ ಮನೆ ಬುಧ ಇರೋದ್ರಿಂದ ಜನವರಿ ನಂತರ ಅವರು ಕೆಲಸಕ್ಕೆ ಪ್ರಯತ್ನ ಪಡ್ಬೋದು. 9ನೇ ಮನೇಲಿ ಕುಜ ಇರೋದ್ರಿಂದ ಇನ್ನೂ ಬೇಕಾದ್ರೆ ಓದ್ತೀನಿ ಅಂದರೆ ಇಂಜಿನಿಯರಿಂಗ್ ಓದುವಂಥ ಯೋಗ ಕೂಡ ಇದೆ ಅವರಿಗೆ. ಅವ್ರಿಗೇನಾರು ಆಸಕ್ತಿ ಇದೆನಾ ಇಂಜಿನಿಯರಿಂಗ್ ಓದ್ಬೇಕಂತನ ಅಥವಾ ಕೆಲಸ ಮಾಡ್ಬೇಕಂತನ? ಹೇಳ್ದೆ ನಾನು ಇಂಜಿನಿಯರ್ ಸೇರ್ಕೊಂತ. ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಂಜಿನಿಯರ್ಗೆ ಹೋಗಲ್ಲ ಅಂತಂದ. ಹೌದಾ? ಅಡ್ಡಿ ಇಲ್ಲ.
ಜನವರಿ ನಂತರ ಬುಧ ಅಂತರ್ದಶೆ ನಡೆಯುತ್ತೆ ರಾಹುನಲ್ಲಿ. ಸ್ವಲ್ಪ ಏನಂದರೆ ಇವರು ಸುಮ್ಮನೆ ಖಾಲಿ ಕೂತ್ಕೋಬಾರ್ದು. ಖಾಲಿ ಕೂತ್ಕೊಂಡ್ರೆ ಮನೇಲಿ ಕಿರಿಕಿರಿ ಜಾಸ್ತಿ ಮಾಡುವಂಥದ್ದು, ಕೋಪ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು. ಇಂಟರ್ವ್ಯೂಗಳಿಗೆ ಅದನ್ನಿದ್ರೆ ಕಳಿಸಿ. ಜನವರಿ ನಂತರ ಕೆಲಸ ಸಿಗುವಂಥ ಯೋಗ ಇದೆ ಅಮ್ಮ. ಮತ್ತು ರಾಹು ದಶೆ ನಡೀತಾ ಇರೋದ್ರಿಂದ ಮನೆಗೆ ಯಾವ್ದಾರು ಹತ್ತಿರ ಇರುವಂಥ ದುರ್ಗಾ ಪರಮೇಶ್ವರಿ ಅಥವಾ ಆ ಥರ ದೇವಸ್ಥಾನಗಳಿದ್ರೆ ಕಳಿಸಿ. ಅದು ಕೂಡ ಅವ್ರಿಗೆ ಬೇಗ ಕೆಲಸ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಆಯ್ತು ಗುರುಜಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕುಣಿಗಲ್ನಿಂದ ಕರೆ ಮಾಡಿದ್ರು, ಸೊ ಮಾತನಾಡಿದ್ರು. ಗುರುಜಿ, ನಾವು ತುಳಸಿ ಹಬ್ಬದ ಒಂದು ಮಾಡೋ ವಿಧಾನಗಳನ್ನ ನೋಡ್ತಾ ಇದ್ವಿ. ನೀವು ಕೆಂಪು ವಸ್ತ್ರದಿಂದ ಅಲಂಕಾರ ಮಾಡಿ ಅಲ್ಲಿ ಒಂದು ಸ್ವಸ್ತಿಕ್ ಅನ್ನ ಬರೆಯೋದಕ್ಕೆ ಕೂಡ ತಿಳಿಸಿರಿ. ಮುಂದುವರ್ಸೋಣ ಗುರುಜಿ. ಮತ್ತೆ ಹಾಲಿನಲ್ಲಿ ನೆನೆಸಿದ ಅರಿಶಿಣವನ್ನು ತುಳಸಿ ಸಾಲಿಗ್ರಾಮಕ್ಕೆ ಎರಡಕ್ಕೂ ಹಚ್ಚಿ ಮಂಟಪಕ್ಕೆ ಅರಿಶಿಣ ಪೇಸ್ಟ್ ಹಚ್ಚಿ ಪೂಜೆ ಮಾಡಿ. ಸಾಧ್ಯವಾದರೆ ಹೇಗೆ ನಾವು ಮಂತ್ರಾಕ್ಷತೆ ಹೇಗೆ ಬಳಸ್ತೀವಿ ಅದೇ ರೀತಿ ಮಂಗಳಾಷ್ಟಕವನ್ನು ಪಠಿಸಿದರೆ ತುಂಬ ಒಳ್ಳೆಯದು. ಸೊ ತುಳಸಿ ಗಿಡದ ಬಳಿ ಒಂದು ದೀಪ ಹಚ್ಚುವುದು, ಆರತಿ ಮಾಡುವಂಥದ್ದು ಬಹಳ ಮುಖ್ಯ. ಬಳಿಕ ತುಳಸಿ ಮಾತೆಗೆ ಪ್ರಸಾದವನ್ನು ಅರ್ಪಿಸಿ 11 ಬಾರಿ ಪ್ರದಕ್ಷಿಣೆ ಹಾಕಿ. ತುಳಸಿಯ ಸುತ್ತ 11 ಬಾರಿ ಪ್ರದಕ್ಷಿಣೆ ಹಾಕಿ. ಕೆಲವೊಬ್ರ ಕಡೆ ಕಟ್ಟೆ ಇರುತ್ತೆ, ತುಳಸಿನೇ ಮೂಲೆಯಲ್ಲಿ ಇಟ್ಟಿರ್ತಾರೆ, ಪ್ರದಕ್ಷಿಣೆ ಹಾಕಕ್ಕೆ ಜಾಗ ಇಲ್ಲ ಅಂದ್ರು ಅವ್ರಿಗೆ ನಿಂತಿರೋ ಜಾಗದಲ್ಲಿ ಸುತ್ತು ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಹಾಕಬೇಕು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾಗರತ್ನ ಅಂತ, ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗು ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ. ಅದು USA ನಲ್ಲೂ ಮಗು ಹುಟ್ಟಿರೋದು. ಹೇಳಿ. USA ನಲ್ಲಿ. ಓಕೆ, ಹೇಳಿ. ಜನ್ಮ ದಿನಾಂಕ ಗೊತ್ತಿದೆಯಾ? ಜನ್ಮ ದಿನಾಂಕ 1/8/2025. ಓಕೆ. ಜನ್ಮ ಸ್ಥಳ ಮತ್ತೆ ಜನ್ಮ ಸಮಯವನ್ನ ತಿಳಿಸಿಮ್ಮ. ಅಮೆರಿಕಾ, ಕ್ಯಾಲಿಫೋರ್ನಿಯಾ. ಓಕೆ. ಜನ್ಮ ಸಮಯ 3:46 PM. 3:26 PM. ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಕೇಳಬೇಕೋ ಕೇಳಿ. ಓಕೆ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ಇವ್ರದ್ದು ಮೊಮ್ಮಗ ಹುಟ್ಟಿರುವಂಥದ್ದು ರಾಶಿ ಒಂದು ಸ್ವಾತಿ ನಕ್ಷತ್ರ, ತುಲಾ ರಾಶಿ, ವೃಶ್ಚಿಕ ಲಗ್ನ ಜಾತಕ. ಹುಟ್ಟಿರುವಂಥದ್ದು ಶುಕ್ರವಾರ ಬರ್ತಾ ಇದೆ. ಹೌದಾ? ಮಾತಾಡಿ. ಆ ಥರ ಬರ್ತಾ ಇದೆ ಅಮ್ಮ. ಏನ್ ತಿಳ್ಕೊಬೇಕಾಗಿತ್ತು ಮೊಮ್ಮಗು ಬಗ್ಗೆ? ಅದೇ ಇದು ಯಾವ್ದು ರಾಶಿ ಇದು ಬರುತ್ತೆ ಕೇಳಬೇಕಾಗಿತ್ತು. ಅದೇ ಸ್ವಾತಿ ನಕ್ಷತ್ರ, ತುಲಾ ರಾಶಿ ಬರುತ್ತೆ, ಮತ್ತೆ ವೃಶ್ಚಿಕ ಲಗ್ನದ ಜಾತಕ. ಹುಟ್ಟಿರುವಂಥದ್ದು ಶುಕ್ರವಾರ ಬರುತ್ತೆ. ಹಾ ಸರ್, ಕರೆಕ್ಟ್. ಚೆನ್ನಾಗಿದೆ ಜಾತಕ, ಏನೂ ಸಮಸ್ಯೆ ಇಲ್ಲ. ಲಗ್ನಾಧಿಪತಿ ಕುಜ ಲಾಭ ಸ್ಥಾನದಲ್ಲಿದ್ದಾರೆ, ಮತ್ತೆ ಯಾವುದೇ ರೀತಿ ಅಷ್ಟೊಂದು ದೋಷ ಇಲ್ಲ. ಪಂಚಮದಲ್ಲಿ ಶನಿ ಇದೆ, ಸ್ವಲ್ಪ ಪಿತೃದೋಷ ಅಂತ ಹೇಳ್ತೀವಿ. ಮಗು ಚಿಕ್ಕದಾಗಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ. 5 ವರ್ಷದವರೆಗೂ ಏನಾದರೂ ನಿಮ್ಮವರು ಅಲ್ಲಿ USA ಹುಟ್ಟಿದ್ರೆ ಅಲ್ಲಿಂದ ಭಾರತಕ್ಕೆ ಬಂದಾಗ ಪಿತೃಶಾಂತಿಗಳನ್ನು ನದಿ ತೀರದಲ್ಲಿ ಮಾಡಿಸ್ಬೇಕು. ಅಂದರೆ ನಿಮ್ಮ ಮಗು ಅವ್ರ ತಂದೆ ಇದೆಯಲ್ಲ, ಅಂದ್ರೆ ನಿಮ್ಮ ಮಗನ ಇದು ಮಗಳ ಮಗನ ಅಲ್ಲ, ಮಗನ ಮಗು. ಅಂದ್ರೆ ಮಗನ ಮಗು ಇದ್ರೆ ಸ್ವಲ್ಪ ಪಿತೃದೋಷ ಅಂತ ಮಗು ಜಾತಕದಲ್ಲಿ ತೋರಿಸೋದ್ರಿಂದ ನಿಮ್ಮಗ ಯಾರು ಭಾರತಕ್ಕೆ ಬಂದಾಗ ಅದೊಂದು ಪಿತೃಶಾಂತಿಯನ್ನ ಮಾಡಿಸಿ. ಯಾವಾಗಂದ್ರೆ 5 ವರ್ಷ ಮಗುಗೆ 5 ವರ್ಷ ತುಂಬೋದ್ರೊಳಗಾಗಿ ಯಾವಾಗಾದ್ರೂ ಮಾಡಿಸ್ಬೋದು. ಅದೊಂದು ದೋಷ ಇದೆ. ಅದು ಬಿಟ್ರೆ ಮಗು ಜಾತಕ ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಾತಿ ನಕ್ಷತ್ರ, ತುಲಾ ರಾಶಿ ಮಹಾ ನಕ್ಷತ್ರ ಅಂತ ಹೇಳ್ತೀವಿ. ಒಳ್ಳೆ ನಕ್ಷತ್ರದಲ್ಲೇ ಪಾಪು ಜನಿಸಿದೆ. ಒಳ್ಳೆ ಆಯುಷ್, ಆರೋಗ್ಯ ಮತ್ತು ಒಳ್ಳೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾಗರತ್ನ ಅವರೇ, ನಿಮ್ಮ ಒಂದು ಮೊಮ್ಮಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ದೀರಾ. ಹಾಗೆ ದೋಷ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸಿದ್ದಾರೆ. ನೀವು ಗುರೂಜಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಗುರೂಜಿಗಳ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಲಾಸ್ಟ್ 777 ನಂಬರ್ ಏನಿದೆ, ನೀವು ನೇರವಾಗಿ ಗುರೂಜಿಗಳಿಗೆ ಸಹ ಕಾಲ್ ಮಾಡಬಹುದು. 9164713777 ಈ ನಂಬರ್ಗೆ ನೀವು ಗುರೂಜಿಗಳ ಬಳಿ ಕಾಲ್ ಮಾಡಿ ಮಾತನಾಡಿ ಒಂದು 5 ಡೇ ಅಪಾಯಿಂಟ್ಮೆಂಟ್ ನ ಕೂಡ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಭೇಟಿ ಆಗ್ಬಹುದು. ಗುರೂಜಿ, ತುಳಸಿ ಹಬ್ಬವನ್ನ ಮಾಡುವಂತಹ ವಿಧಾನಗಳು. ಸೊ 11 ಬಾರಿ ಒಂದು ತುಳಸಿ ಅಲಂಕಾರ ಮಾಡಿ ಇದು ಮಾಡಿ ನೈವೇದ್ಯವನ್ನು ಸಮರ್ಪಿಸಿ 11 ಬಾರಿ ಪ್ರದಕ್ಷಿಣೆ ಮಾಡಿ ತುಳಸಿಗೆ ಅರ್ಪಿಸಿದ ನೈವೇದ್ಯವನ್ನು ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಪ್ರಸಾದವಾಗಿ ತೆಗೆದುಕೊಳ್ಳಿ. ಮತ್ತು ಪೂಜೆಯ ಕೊನೆಯ ಭಾಗದಲ್ಲಿ ತುಳಸಿಯ ನಾಮಾಷ್ಟಕವನ್ನು ಪಠಿಸಿ ಅಥವಾ ತುಳಸಿ ಅಷ್ಟೋತ್ತರ ನೀವೊಂದು ಗೂಗಲ್ ಮಾಡಿ, ಒಂದು ಆನ್ಲೈನ್ ಯೂಟ್ಯೂಬಲ್ಲೂ ಸಿಗುತ್ತೆ. ಕೊನೆಯದಾಗಿ ನಿಮ್ಮ ಜೀವನ ಪರಿಶುದ್ಧತೆಗೆ ಪ್ರೀತಿ ಸಮೃದ್ಧಿಯಿಂದ ಆಶೀರ್ವದಿಸಲಿ ಎಂದು ತಾಯಿ ತುಳಸಿಯನ್ನು ಪ್ರಾರ್ಥಿಸಿ. ಇಷ್ಟು ಒಂದು ತುಳಸಿ ಹಬ್ಬಕ್ಕೆ ಮಾಡಬೇಕಾದಂಥ ವಿಧಾನ.
ವಿಧಾನಗಳು ಇರುವಂಥದ್ದು. ಗುರುಜಿ, ಇನ್ನು ತುಳಸಿ ಪೂಜೆಯ ನಂತರ ದೀಪಗಳನ್ನ ಹಚ್ಚುವಂಥದ್ದು ಕೂಡ ವಾಡಿಕೆ. ಕಾರ್ತಿಕ ಮಾಸ ಆಗಿದ್ದರಿಂದ ಸುತ್ತ ದೀಪಗಳನ್ನ ಹಚ್ಚುತ್ತಾರೆ. ಜೊತೆಗೆ ಬೆಟ್ಟದ ನಲ್ಲಿಕಾಯಲ್ಲಿ ಮಾಡಿರುವಂಥ ದೀಪಗಳನ್ನ ಕೂಡ ಹಚ್ಚಲಾಗುತ್ತೆ. ಅದರ ಒಂದು ವಿಶೇಷತೆ ಮತ್ತೆ ಎಷ್ಟು ದೀಪಗಳನ್ನ ನಾವು ಹಚ್ಚಬೇಕು ಅಂತ ಹೇಳಿ ನೋಡಿ, ಸುಮಾರು ನಾವು ಕಾರ್ತಿಕದಲ್ಲಿ 5 ದೀಪಗಳು ತುಂಬ ವಿಶೇಷವಾಗಿರುವಂಥದ್ದು. ಮಣ್ಣಿನ ಹಣತೆಯಲ್ಲಿ ಹಚ್ಚಿ ಅಥವಾ ನೀವು ಹೇಳೋದು ಬೆಟ್ಟದ ನೆಲ್ಲಿಕಾಯಲ್ಲೂ ಹಚ್ಬೋದು, ಅದು ಕೂಡ ತುಂಬ ವಿಶೇಷ ಅಂತ ಹೇಳ್ತೀವಿ. ಅಂದರೆ ನಾವೇನು ಹೇಳ್ತೀವಿ, ದೀಪದಲ್ಲಿ ಅಖಂಡ ದೀಪ ಒಂದು ಕಡೆ ಬಂತು ಅಂತಂದರೆ ದೀಪ ಎಣ್ಣೆ ಹಾಕಿ ಅದು ಮತ್ತೆ ದೀಪ ಶಾಂತವಾದಾಗ ಮತ್ತೆ ಮಾಡುವಂಥದ್ದು. ಕಾರ್ತಿಕೆ ತುಳಸಿ ಹಬ್ಬಕ್ಕೆ ಮಾಡುವಂಥ ಏನು ಪೂಜಾ ವಿಧಾನ ಇದೆ, ಕಾರ್ತಿಕ ಮುಗಿಯೋವರೆಗೂ ಮಾಡ್ಬೋದು. ಯಾಕಂದರೆ ಬರುವಂಥ ತುಳಸಿ ದ್ವಾದಶಿ ಅಂದರೆ ನಿಮಗೆ ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆವರೆಗೂ 22ನೇ ತಾರೀಕುವರೆಗೂ ಇದನ್ನು ಕಂಟಿನ್ಯೂ ಆಗಿ ಮಾಡ್ಬೋದು. ಸೊ ಈ ರೀತಿ ಒಂದು ತುಳಸಿ ಹಬ್ಬದ ವಿಶೇಷ ದೀಪದ ವಿಧಾನವಾಗಿರುವಂಥದ್ದು ನೋಡ್ತೀವಿ. ಗುರುಜಿ, ಇನ್ನು ಮಂತ್ರ, ವಿಶೇಷ ಮಂತ್ರ, ನಾವು ತುಳಸಿ ಹಬ್ಬವನ್ನ ಮಾಡಿದ್ವಿ, ಬಹುಮುಖ್ಯವಾಗಿ ನಾವು ಈ ಮಂತ್ರವನ್ನ ಪಠಿಸಲೇಬೇಕು, ಅದರಿಂದ ಫಲಗಳು ಕೂಡ ಸಿದ್ಧಿ ಆಗುತ್ತೆ ಅಂದ್ರೆ ಅದು ಯಾವ ಮಂತ್ರ ನಮ್ಮ ವೀಕ್ಷಕರಿಗೆ ತಿಳಿಸಿ. ನೋಡಿ, ಇಲ್ಲಿ ತುಳಸಿಗೆ ಮತ್ತು ತುಳಸಿ ವಿಶೇಷವಾಗಿ ಮಹಾಲಕ್ಷ್ಮಿ ಮಂತ್ರ ಹೇಳ್ತೀವಿ. ಸೊ ಇದಕ್ಕೆ ಕೆಲವೊಂದು ಮಂತ್ರಗಳು, ಒಂದು ಅಷ್ಟೋತ್ತರ ಮಂತ್ರ ಅಂತ ಹೇಳ್ತೀವಿ, ತುಳಸಿ ಅಷ್ಟೋತ್ತರ ಆಗಿರ್ಬೋದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ಮಂತ್ರ ಹೇಳ್ಬೋದು. ತುಳಸಿಯ ಅಷ್ಟೋತ್ತರ ಮಂತ್ರ ಒಂದು 8ರಿಂದ 10 ಲೈನ್ ಬರುತ್ತೆ. ಅದನ್ನು ನೀವು ಒಂದು ಪೂಜಾ ಪುಸ್ತಕ ಭಂಡಾರದಲ್ಲಿ ಅಥವಾ ಪೂಜೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ ತುಳಸಿ ಅಷ್ಟೋತ್ತರ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓದೋಕ್ಕಾಗಿಲ್ಲ, ಸ್ವಲ್ಪ ಪ್ರೊನೌನ್ಸಿಯೇಷನ್ ಬಂದಿಲ್ಲ ಅಂತಂದ್ರು ಒಂದು ಮೊಬೈಲ್ ಪ್ಲೇ ಮಾಡೋದ್ರಿಂದ ಕೂಡ ಅದನ್ನು ಇದು ಮಾಡಿ ಆ ಮಂತ್ರವನ್ನು ಓದಬಹುದಾಗಿದೆ. ಓಕೆ ಗುರುಜಿ, ನಮ್ಮ ವೀಕ್ಷಕರಿಗೆ ತುಳಸಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ತುಳಸಿ ಹಬ್ಬವನ್ನ ಮಾಡಬೇಕು, ಜೊತೆಗೆ ಎಷ್ಟು ಮಟ್ಟಿಗೆ ಹಬ್ಬವನ್ನ ಮಾಡೋದ್ರಿಂದ ನಾವು ಮಂತ್ರವನ್ನ ಜಪ ಮಾಡೋದ್ರಿಂದ ಫಲಗಳನ್ನ ಸಿದ್ಧಿಸ್ಕೊಳ್ಬಹುದು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮಗೆ ಬಂದಿರುವಂತ ವಾಟ್ಸಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಇತ್ತು ಗುರುಜಿ, ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಹೇಮಂತ್ KS. ಓಕೆ, ಜನ್ಮ ದಿನಾಂಕ ಹೇಳ್ತೀನಿ ಗುರುಜಿ, 11/7/2002. ಓಕೆ. ಜನ್ಮ ಸಮಯ 12:20 PM ಗಳಲ್ಲಿ. ಜನ್ಮ ದಿನಾನು ಕೂಡ ತಿಳಿಸ್ಬಿಟ್ಟಿದ್ದಾರೆ ಇವರು, ಥರ್ಸ್ಡೇ ಅಂತ ಹೇಳ್ತಾ ಇದ್ದಾರೆ. ಬರ್ತ್ ಪ್ಲೇಸ್ ಬಂದು ತುಮಕೂರು. ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ಗುರುಜಿ, ಅವರ ಒಂದು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನ ಕೇಳ್ತಾ ಇದ್ದಾರೆ, ಉದ್ಯೋಗವನ್ನ ಹುಡುಕ್ತಾ ಇದ್ದಾರೆ ಅನ್ಕೋತೀನಿ. ಸೊ ಉದ್ಯೋಗದ ಬಗ್ಗೆ ಕೇಳಿ ಅಂತ ಹೇಳಿ ಪ್ರಶ್ನೆಯನ್ನ ಕಳಿಸಿದ್ದಾರೆ ಗುರುಜಿ. ಪುಷ್ಯ ನಕ್ಷತ್ರ ಬರುತ್ತೆ, ಆಮೇಲೆ ಹುಟ್ಟಿರುವಂಥದ್ದು ಕರ್ಕಾಟಕ ರಾಶಿ, ಕನ್ಯಾ ಲಗ್ನ ಜಾತಕ, 10ನೇ ಮನೆಯಲ್ಲಿ ಬುಧ ಸೂರ್ಯ ಇದೆ. ಉದ್ಯೋಗ ತುಂಬ ಚೆನ್ನಾಗಿದೆ. ಬುಧ ಮಹಾದಶೆಯಲ್ಲಿ ಚಂದ್ರ ಅಂತರ್ದಶೆ ನಡೀತಾ ಇದೆ. 2026ವರೆಗೂ ಇದೇ ಇರುತ್ತೆ. ಮುಂಬರುವಂಥ ದಶಾಭುಕ್ತಿಗಳಲ್ಲಿ ಮಂಗಳ ಅಂತರ್ದಶೆ ಬರುತ್ತೆ. ಆ ಸಮಯದಲ್ಲಿ ಇನ್ನೂ ಹೆಚ್ಚು ಪ್ರಗತಿ ಆಗುತ್ತೆ. ಕನ್ಯಾ ಲಗ್ನ ಆಗಿರೋದ್ರಿಂದ ತುಂಬ ಒಂದು ಒಳ್ಳೆ ನೇಚರ್ ಇರುತ್ತೆ, ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ, ಒಳ್ಳೆಯ ರೀತಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಆಗುತ್ತೆ. ಉದ್ಯೋಗ ಅಂತಂದರೆ ಪ್ರಬಲವಾಗಿ ದಶಮದಲ್ಲಿ ಬುಧ ಮತ್ತು ಸೂರ್ಯ ಇರೋದ್ರಿಂದ ಅವರಿಗೆ ಆದಷ್ಟು ಓನಾಗಿ ಕೆಲಸ ಮಾಡಬೇಕು, ಓನಾಗಿ ಇದು ಮಾಡಬೇಕು ಅಂತ ಆಸೆ ಇರುತ್ತೆ. ಮುಂದೆ ಕುಜಭುಕ್ತಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆದರೆ ತುಂಬ ಸೆಟಲ್ಮೆಂಟ್ ಆಗಬೇಕಂದ್ರೆ ಕುಜಭುಕ್ತಿ ಮುಗಿದ ಮೇಲೆ ಬುಧನಲ್ಲಿ ಕುಜ ರಾಹು ಅಂತರ್ದಶೆ, ಅಂದರೆ ಅದು ಬಂದು 2027ರಲ್ಲಿ ಜನವರಿ ಆರಂಭ ಭಾಗದಲ್ಲಿ ಚೆನ್ನಾಗಾಗುತ್ತೆ. ಬರೋ ವರ್ಷ ಏಪ್ರಿಲ್ನಲ್ಲಿ ಸಾಧಾರಣವಾಗಿ ಅವ್ರಿಗೆ ವೃದ್ಧಿ ಆಗುತ್ತೆ. ಈ ರೀತಿ ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಒಳ್ಳೆ ಅನುಕೂಲ, ಒಳ್ಳೆ ವಾತಾವರಣ ಎಲ್ಲ ನಿರ್ಮಾಣ ಆಗುತ್ತೆ. ಸ್ವಲ್ಪ ಜಾತಕಕ್ಕೆ ಸಂಬಂಧಪಟ್ಟಂಥದ್ದು ಏಳಿಗೆ ಸ್ವಲ್ಪ ಅವಾಗವಾಗ ಕುಂಠಿತ ಅಂತ, ಯಾಕಂದರೆ ಲೈಕ್ ರಾಹು ಕೇತು ಆಕ್ಸಿಸಲ್ಲಿ ಎಲ್ಲ ಗ್ರಹಗಳಿರೋದ್ರಿಂದ ಸ್ವಲ್ಪ ಟೆಕ್ನಿಕಲಿ ರಾಹು ಕೇತು ದೋಷ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳು ಕಾಳಹಸ್ತಿ ಆಗಿರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡುವಂಥ ಆಶ್ಲೇಷ ಬಲಿ ಪೂಜೆಗಳು ಅನುಕೂಲತೆ ಆಗುತ್ತೆ. ಹೆಚ್ಚು ದಶಾ ಸ್ವಾಮಿಗೆ ನಾವು ಏನಾದರೂ ಪರಿಹಾರ ಅಂತ ಸೂಚಿಸೋದಾದರೆ ಬುಧ ದಶನೇ ನಡೀತಾ ಇದೆ. ದಶಾನಾಥನಾದ ಬುಧನಿಗೆ ಒಂದು ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಇವರಿಗೆ ಒಳ್ಳೆಯದನ್ನು ಕೊಡುತ್ತೆ. ಇಲ್ಲಾಂದರೆ ಒಂದು ಬಲಗೈ ಕಿರಿಬರಳಲ್ಲಿ ಸ್ವಲ್ಪ ಒಂದು ಪಚ್ಚೆ ಅಂತ ರತ್ನ ಬರುತ್ತೆ, ಅದು ಧರಿಸಿದ್ರು ಕೂಡ ಇವರಿಗೆ ಒಳ್ಳೆಯದಾಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿರುವಂತಹ ಹೇಮಂತ್ KS ಅವರು ಈ ಒಂದು ಸಂಚಿಕೆಯನ್ನ ನೀವು ವೀಕ್ಷಿಸಿದ್ರೆ ಗುರೂಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುಜಿ, ಮತ್ತೊಂದು ಪ್ರಶ್ನೆ ಬಂದಿತ್ತು, ಅದನ್ನು ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, ಶರಣ್ಯ GD. ಓಕೆ. ಡೇಟ್ ಆಫ್ ಬರ್ತ್ 6/6/2004. ಓಕೆ. ಟೈಮ್ ಬಂದು 1:40 ಮಿಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ಜನ್ಮ ದಿನ ಸಂಡೇ. ಹಾಗೆ ಬರ್ತ್ ಪ್ಲೇಸ್ ಬಂದು ತಿಪ್ಟೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ, ಇವರು ಸಹ ಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಜೊತೆಗೆ ಹೆಲ್ತ್ ವಿಚಾರಕ್ಕೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.
ಶರಣ್ಯ ಯಾರು ಕಳಿಸಿದಾರಲ್ಲ ಅವ್ರದ್ದು ಭಾನುವಾರ ಹುಟ್ಟಿದ್ದು ಉತ್ತರಾಷಾಢ ನಕ್ಷತ್ರ ಬರುತ್ತೆ ಮತ್ತು ಧನುಸು ರಾಶಿಯವ್ರದ್ದು ಮೀನ ಲಗ್ನದ ಜಾತಕ, ಲಗ್ನಾಧಿಪತಿ ಷಷ್ಠ ಭಾವದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಯಾವಾಗಲೂ ಸ್ವಲ್ಪ ಏರುಪೇರುಗಳು. ಈಗ ಕೆಲವೊಬ್ರು ಏನಾಗುತ್ತೆ ಅಂದರೆ ಗುರು ವಿಚಾರದಲ್ಲಿ 6ನೇ ಮನೆಯಲ್ಲಿದ್ದಂದರೆ, ಈಗ ಚಿಕ್ಕ ವಯಸ್ಸಲ್ಲಿ ಗುರು 6ನೇ ಮನೆಯಲ್ಲಿ ಅಂತಂದರೆ ಕೆಲವೊಂದು ಊಟದ ಸಮಸ್ಯೆ, ಹೊಟ್ಟೆ ಭಾಗ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೊಡುತ್ತೆ. ಸ್ವಲ್ಪ ವಯಸ್ಸಾದ ನಂತರ ಗುರು ಅವ್ರಿಗೆ ಡಯಾಬಿಟಿಕ್ಸು ಈ ಥರ ರೀತಿ ಸಮಸ್ಯೆಗಳು ಕೊಡುತ್ತೆ. ಸೊ ಇವ್ರಿಗೆ ಕುಜದಶೆ ನಡೀತಿದೆ. ಕುಜನಲ್ಲಿ ಅಂತ್ಯ ಚಂದ್ರ. ಸೊ ಮಾರ್ಚ್ 2026ವರೆಗೂ ನಿಧಾನ ಇದೆ. ಮಾರ್ಚ್ 2026ರಿಂದ ರಾಹು ಮಹಾದಶೆ ನಡೆಯುತ್ತೆ. ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾರೆ, ಪ್ರಬಲವಾಗಿದ್ದಾರೆ. ಮಾರ್ಚ್ ನಂತರ ಇವರಿಗೆ ಕೆಲಸ ಸಿಗೋದು ಪಕ್ಕ, ಒಳ್ಳೆ ರೀತಿ ಇದು ಮಾಡ್ಬೋದು. ಅಲ್ಲಿವರೆಗೂ ಇವ್ರೇನು ಇದೆ ಅವ್ರದ್ದೊಂದು ಎಜುಕೇಷನ್ ವಿಚಾರವಾಗಿ ಅವ್ರದ್ದೇನು ಈಗ ಓದ್ತಾ ಇದ್ದರೆ ಅದನ್ನು ಕಂಪ್ಲೀಷನ್ ಮಾಡಿಕೊಂಡು ಪ್ರಯತ್ನ ಪಟ್ಟರೆ ಆಗುತ್ತೆ. ಬಟ್ ಶನಿ ಕುಜ 4ನೇ ಮನೆಯಲ್ಲಿರೋದ್ರಿಂದ, ಚಂದ್ರ 10ನೇ ಮನೆಯಲ್ಲಿ ಎಲ್ಲ ಕೆಲಸಗಳು ಮುನ್ನುಗ್ಗಿ ಮಾಡೋಕ್ಕಾಗಲ್ಲ. ಸ್ವಲ್ಪ ನಿಧಾನ, ಸ್ವಲ್ಪ ಎಷ್ಟೇ ಆದರೂ ಕೆಲಸ ನಿಧಾನವಾಗಿ ಆಗುವಂಥದ್ದು. ಮತ್ತು ಇವ್ರಿಗೆ ಏನೇ ಮಾಡಿದ್ರು ಸ್ವಲ್ಪ ದೃಷ್ಟಿ ಜಾಸ್ತಿ ಇರುತ್ತೆ. ಅಂದರೆ ಇವರು ಒಂದು ಓದೋದ್ರಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು. ಸೊ ಅಂದರೆ ಲೈಕ್ ಜೆಲಸಿನೆಸ್ ಅಂತ ಹೇಳ್ಬೋದು ಇವ್ರು ಸುತ್ತ ಇರೋರು, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನು ಬಗ್ಗೆ ಗಮನ ಕೊಡಲಿ. ಪ್ಲಸ್ ಬರುವಂಥ ದಶ ಏನೇನು ಕುಜ ಮುಗೀತಾ ಇದೆ, ಕುಜನ್ಗೇನು ಪರಿಹಾರ ಬೇಡ. ರಾಹು ದಶ ಪ್ರಾರಂಭವಾಗ್ತಿರೋದ್ರಿಂದ ಮಂಗಳವಾರ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ದುರ್ಗಾ ಮೂಲ ಮಂತ್ರವನ್ನು ಹೇಳುವಂಥದ್ದು, ಓಂ ರಿಂ ದುರ್ಗೇ ನಮಃ, ಓಂ ರಿಂ ದುಂ ದುರ್ಗೇ ನಮಃ ಅಂತ ಜಪ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಮಾರ್ಚ್ ನಂತರ ಕೆಲಸ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಶರಣ್ಯ ಅವರು ಏನು ಪ್ರಶ್ನೆ ಕಳುಹಿಸಿದ್ರೆ ಅದಕ್ಕೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ರು. ನಿಮ್ಮ ಒಂದು ದಶಾಭುಕ್ತಿ ಅನುಸಾರವಾಗಿ ಹೇಗಿದೆ ಫಲ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ವೀಕ್ಷಕರೇ, ನೀವು ಕೂಡ ಪ್ರಶ್ನೆಯನ್ನ ಕಳುಹಿಸಬೇಕು ಅಂದ್ರೆ ಕೆಳಗಡೆ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ನಮಗೆ ಪ್ರಶ್ನೆಯನ್ನ ಕಳುಹಿಸಬಹುದು ಅಂತ ಹೇಳ್ತಾ, ಗುರೂಜಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತುಳಸಿ ಹಬ್ಬದ ದಿನ ಏನು ಕೆಲಸಗಳನ್ನ ಮಾಡಬೇಕು ಮತ್ತು ಏನು ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ತಿಳಿಸ್ಬೇಕು. ನೋಡಿ, ತುಳಸಿ ಹಬ್ಬ ಅಂತಂದರೆ ಕಾರ್ತಿಕದಲ್ಲಿ ನಡೆಯುವಂಥ ವಿಶೇಷ ಹಬ್ಬವಾಗಿರೋದ್ರಿಂದ ಇದಕ್ಕೆ ಅದರದೇ ಆದ ಆಚರಣೆ ಮಹತ್ವ ನಾವು ಆವಾಗಲೇ ತಿಳಿಸ್ಕೊಟ್ವಿ. ಮಾಡುವಂಥ ಶುಭ ಕಾರ್ಯಗಳಲ್ಲಿ ನೀವೇನೋ ಆದರೂ ಒಂದು ಹೊಸ ಖರೀದಿ ಮಾಡಬೇಕು, ಒಂದು ಹೊಸ ಬಟ್ಟೆ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಅದನ್ನು ಮಾಡ್ಬೋದು. ಯಾವುದೇ ರೀತಿ ಒಂದು ಕೆಲಸದ ಪ್ರಾರಂಭದ ದಿನ ಅಂದರೆ ನೀವೇನಾದರೂ ಒಂದು ಮುಹೂರ್ತ ಭಾಗದಲ್ಲಿ ಏನಾದರೂ ನೋಡೋದಾದರೆ ಒಂದು ಶುಭ ಕಾರ್ಯಗಳಿಗೆ ಸ್ವಲ್ಪ ಮುಂದೂಡಿ. ಅಂದರೆ ಖರೀದಿ ಮಾಡೋ ವಿಚಾರದಲ್ಲಿ ತುಂಬ ಒಂದು ಪ್ರಾಶಸ್ತ್ಯವಾಗಿರುವಂಥ ದಿನ. ಸೊ ಆ ರೀತಿ ನೀವು ಇದನ್ನು ಬಳಸ್ಕೋಬೋದಾಗಿದೆ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ಕಾಲರ್ಸ್ನ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ನೀಡ್ತಾ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರಶ್ನೆಗೂ ಸಹ ಉತ್ತರವನ್ನು ನೀಡಿದ್ದೀರಾ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ತುಳಸಿ ಹಬ್ಬದ ಮಹತ್ವ, ಜೊತೆಗೆ ಯಾವ ಸಮಯದಲ್ಲಿ ನಾವು ತುಳಸಿ ಹಬ್ಬವನ್ನ ಮಾಡಬೇಕು, ಬಹುಮುಖ್ಯವಾಗಿ ಯಾವ ಮಂತ್ರವನ್ನ ಜಪ ಮಾಡಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಾ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡು ನಾಳಿನ ತುಳಸಿ ಹಬ್ಬದ ಪೂಜೆಯಲ್ಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.